ಇನ್ನು ಬಿದರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನ ಮನೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಒಂದು ಘಟನೆ ನಡೆದಿದೆ. ಆ ಬೆಂಕಿಯ ಕೆನ್ನಾಲಿಗೆಗೆ ಮನೆಯ ಪೀಠೋಪಕರಣಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯನ ಮನೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಮಧ್ಯರಾತ್ರಿ ಪೆಟ್ರೋಲ್ ಸುರಿದಿದ್ದಾರೆ. ಇಡೀ ಬಿಲ್ಡಿಂಗ್ಗೆ ಸುರಿದುಬಿಟ್ಟು ಬೆಂಕಿ ಇಟ್ಟುಬಿಟ್ಟಿದ್ದಾರೆ. ಬೆಂಗಳೂರು ಅವಲಹಳ್ಳಿಯ ಹಿರೇಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಿದರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಜಗನ್ನಾಥ ಮನೆಗೆ ಈಗ ಬೆಂಕಿ ಬಿದ್ದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಪೀಠೋಪಕರಣಗಳೆಲ್ಲವೂ ಕೂಡ ನಾಶ ಆಗಿದೆ. ಆಮೇಲೆ ಇವರೆಲ್ಲ ಮನೆಯಿಂದ ಹೊರಗೋಡಿ ಬಂದು ಜೀವ ಉಳಿಸ್ಕೊಂಡಿದ್ದಾರೆ. ಸ್ವಲ್ಪ ಬೆಂಕಿ ಹತ್ತಾ ಇದ್ದ ಹಾಗೆ ಇದು ಯಾವುದೋ ಒಂದು ದ್ವೇಷ, ಹಳೆಯ ವೈಷಮ್ಯ ಇದಕ್ಕೋಸ್ಕರ ನಡೆದಿರತಕ್ಕಂಥದ್ದು ಅಂತ ರಾತ್ರಿ 1:30ರಲ್ಲಿ ನಡೆದಿರೋ ಘಟನೆ ಇದು. ಸುಮಾರು 60 ಲೀಟ್ರ್ ಪೆಟ್ರೋಲ್ ತಂದು ಅದರಲ್ಲಿ 50 ಲೀಟ್ರ್ ಪೆಟ್ರೋಲ್ನ ಮನೆ ಕಿಟಕಿ ಮೂಲಕ ಒಳಗಡೆಗೆ ಸುರಿದಿದ್ದಾರಂತೆ. ಒಳಗಡೆ ಎಲ್ಲ ಬೆಂಕಿ ಹತ್ಕೊಳ್ಳಿ ಅಂತ. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಮನೆಯನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಎಲ್ಲ ಟಿವಿ, ಫ್ರಿಡ್ಜು, ಮಂಚ, ಸೋಫಾ ಎಲ್ಲ ನಾಶ. ಆಮೇಲೆ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಎಲ್ಲ ನಡೆಸಿದ್ದಾರೆ. ನಾನು ರಾತ್ರಿ 1:30ಗೆ ಒಂದು ರೀತಿ ನಮ್ಮ ಮನೆಯಲ್ಲಿ ಸೌಂಡ್ ಬಂತು, ಬಾಂಬ್ ಹಾಕ್ದಂಗೆ. ತಕ್ಷಣ ಎದ್ದು ಬಂದ ತಕ್ಷಣ ಡೋರ್ ತೆಗೆದಿದ ತಕ್ಷಣ ನಾನು ನಮ್ಮ ಮಿಸ್ಸಸ್ ಬೆಂಕಿ ಬಂತು, ಕ್ಲೋಸ್ ಮಾಡಿ ನಾವು ಸಡನ್ ಆಗಿ ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಂಡ್ರಿ. ನಂತರ ಪಕ್ಕದ ರೂಮಲ್ಲಿ ನನ್ನ ಮಗ ಕೂಡ ಓಪನ್ ಮಾಡಿ ಅವನು ಕೂಡ ಅಪ್ಪ ಅಂತ ಕೂಗ್ದ. ನನ್ನ ಮಗಳು ಕೂಡ ಅದರಲ್ಲಿ ಮಲ್ಕೊಂಡಿದ್ಲು ಅದೇ ರೂಮಲ್ಲಿ. ಮಗನು ಕಿಟಕಿ ತೆಗೆದಿದ ತಕ್ಷಣ ಮಕ್ಕಕ್ಕೆ ಕೊಡೋದು ಅವ್ನು ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದೆ. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನಂತರ ದೊಡ್ಡ ಮಗ ಮೇಲೆ ಇದ್ದ. ಮೇಲೆಯಿಂದ ಎದ್ದು ಬಂದು ಒಂದು 2 ಲೇಬರ್ಸ್ ಇದ್ರು. ಎದ್ದು ಬಂದು ಬಾಕ್ಲೆಲ್ಲ ಹೊಡೆದು ಮತ್ತೆ ನಮ್ಮ ಪಿನಕಲ್ ಅಪಾರ್ಟ್ಮೆಂಟ್ ಇಂದ ಸುಮಾರು ಜನ ನಮ್ಮ ಸಾರ್ವಜನಿಕರು ಬಂದು ಅಧ್ಯಕ್ಷರು ಅವರೆಲ್ಲ ಬಂದು ಇಲ್ಲಿನ ಬೆಂಕಿ ನೋಡಿ ನಂದಿಸಿ ಸುತ್ತಮುತ್ತ ಮನೆಗಳವರೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ಟರು. ಬಾಕ್ಲೆಲ್ಲ ಹೊಡೆದಾಕಿ ನಾವೆಲ್ಲ ಈಚೆ ಕಡೆ ಬಂದ್ರಿ. ದೇವ್ರ ದಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಈ ದುಷ್ಕೃತ್ಯ ಎಸಗಿದ ದುಷ್ಕರ್ಮಿಗಳು ಯಾರು, ಕಿಡಿಗೇಡಿಗಳು ಯಾರು, ಹಳೆಯ ವೈಷಮ್ಯನ, ಇದ್ರ ಬಗ್ಗೆ ಏನಾದರೂ ಪ್ರಾಥಮಿಕ ಮಾಹಿತಿ ಗೊತ್ತಾಗಿದೆಯಾ? ಖಂಡಿತ ಅರವಿಂದ್, ಈಗಾಗಲೇ ಏನು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿದರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನ ಮನೆ ಮೇಲೆ ಕಿಡಿಗೇಡಿಗಳು ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಾಕಿರೋದು. ಅದು ಮಧ್ಯರಾತ್ರಿ 1:30 ಸಮಯದಲ್ಲಿ ಈ ಒಂದು ಕೃತ್ಯವನ್ನ ಎಸಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಪಂಚಾಯತಿ ಸದಸ್ಯ ಜಗನ್ನಾಥ್ ಅಂತ ಹೇಳಿ ಆ ಒಂದು ಅವ್ರ ಮನೆ ಮೇಲೆ ದಾಳಿಯಾಗಿದೆ. ಜೊತೆಲೆ ಮಧ್ಯರಾತ್ರಿ ಆಗಿದ್ದರಿಂದ ಎಲ್ಲರೂ ಸಹ ನಿದ್ದೆಗೆ ಜಾರಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಸುಮಾರು 60 ಲೀಟರ್ ಪೆಟ್ರೋಲ್ ತಗೊಬರ್ತಾರೆ. 50 ಲೀಟರ್ನ ಕಿಟಕಿಗಳ ಮುಖಾಂತರ ಪೆಟ್ರೋಲ್ ಅನ್ನ ಮನೆ ಒಳಗಡೆ ಹೆಚ್ಚುವಂತ ಕೆಲಸ ಮಾಡ್ತಾರೆ. ನಂತರ ಬೆಂಕಿ ಹಚ್ಚಿರುವಂತದ್ದು. ಅಂದ್ರೆ ಬೆಂಕಿಯ ಕೆನ್ನಾಲಿಗೆ ಒಂದು ವಾಸನೆಗೆ ಮನೆಯಲ್ಲಿ ಮಲಗಿದಂತವ್ರು ಸಂಪೂರ್ಣವಾಗಿ ಎಲ್ಲರೂ ಸಹ ಎಚ್ಚರಗೊಳ್ತಾರೆ. ನಂತರ ಮೊದಲನೇ ಮಾಡಿಗೆ ಹೋಗಿ ಅಲ್ಲಿ ಆಶ್ರಯನ ಪಡ್ಕೊಳ್ತಾರೆ. ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಮಲಗಿದಂತ ಮಕ್ಕಳು ಇಬ್ರು ಸಹ ಎದ್ದೇಳ್ತಾರೆ. ನಂತರ ಅಲ್ಲೇ ಅಂದ್ರೆ ಮೊದಲನೇ ಮಾಡಿಗೆ ಹೋಗಿ ಅಲ್ಲಿ ಬೆಂಕಿಯ ಕೆನ್ನಾಲಿಗೆ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಂಪೂರ್ಣ ಬೆಂಕಿ ಹತ್ಕೊಂಡಿರ್ತದೆ. ಹಾಗಾಗಿ ಮೊದಲನೇ ಮಾಡಿಲಿ ಇರ್ತಾರೆ. ಹಾಗಾಗಿ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ಸ್ಥಳೀಯರು ಸಹ ಸಾಕಷ್ಟು ಜನ ಬಂದು ಮುಖ್ಯ ಡೋರ್ ಅನ್ನ ಒಡೆದು ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿರುವಂತದ್ದು. ಇನ್ನು ಈಗಾಗಲೇ ಅವಲಹಳ್ಳಿ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ಜೊತೆಗೆ ಯಾವ ವಿಚಾರಕ್ಕೆ ಈ ಒಂದು ಕೃತ್ಯ ಆಗಿದೆ ಮತ್ತು ಯಾವ್ದಾದ್ರು ದ್ವೇಷ ಇದೆಯಾ ಅಂತೇಳಿ ಜಗನ್ನಾಥ್ ಬಳಿ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಪಡೆದುಕೊಂಡಿರುವಂತದ್ದು ಮತ್ತು ಅಕ್ಕಪಕ್ಕ ಇರುವಂತಹ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಪೊಲೀಸರು ಆರೋಪಿಗಳಿಗಾಗಿ ಈಗಾಗಲೇ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಅರವಿಂದ್. ಓಕೆ ಅಂಬರೀಷ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.